ಹಾಯ್ ಹಲೋ ಗೈಸ್, ವಿ ಆರ್ ಫೈನಲಿ ಬ್ಯಾಕ್ ವಿತ್ GTA ಸ್ಟೋರಿ ಮೋಡ್. ಮತ್ತೆ ಎಷ್ಟು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಫೈನಲಿ ವಿ ಆರ್ ಡೂಯಿಂಗ್ ಇಟ್. ಇವಾಗ ನಾವು ಒಂದು ಹೊಸ ಕ್ಯಾರೆಕ್ಟರ್ಗೆ ಶಿಫ್ಟ್ ಆಗಿದ್ದೀವಿ. ಈ ಕ್ಯಾರೆಕ್ಟರ್ ಹೆಸರು ಬಂದು, ಹೆಸರೇನಾದ್ರು ಆಗಿರಲಿ, ನನಗಂತೂ ಈ ಕ್ಯಾರೆಕ್ಟರ್ ನೋಡಿದ್ರೆ ಡಿ ಬಾಸ್ ಥರ ಫೀಲ್ ಆಗುತ್ತೆ. ಫುಲ್ ಗತ್ತು, ಗಮ್ಮತ್ತು, ಗಾಂಭೀರ್ಯ ಎಲ್ಲ. ಸ್ವಲ್ಪ ನೋಡ್ತೀರಾ ನೀವೇ ಎಂಥ ಕ್ಯಾರೆಕ್ಟ್ರು ಅಂತ. ಈ ಕ್ಯಾರೆಕ್ಟರ್ ಹೆಸರು ಟ್ರೆವರು, ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಫುಲ್ ಒಂಥರ ರಗ್ಗರ್ಡು, ವೈಲೆಂಟು, ರಾ, ಅನಿಮಲ್ ಥರ ಕ್ಯಾರೆಕ್ಟರ್ ಗೈಸಿ ಒಂದು. ನಮಗೆ ಈ ಕ್ಯಾರೆಕ್ಟರ್ ಶಿಫ್ಟ್ ಆಗಿರೋದು ಹೆಂಗೆ ಅಂದರೆ, ವಿ ಆರ್ ಎಕ್ಸ್ಪ್ಲೋರಿಂಗ್ ನ್ಯೂ ಕ್ಯಾರೆಕ್ಟರ್ಸ್ ನಾವು. ಸೊ ಇವಾಗ ಇವೊಂದೊಂದು ಇಂಟ್ರೊಡಕ್ಷನ್ ಥರ ಒಂದಷ್ಟು ಮಿಷನ್ಸ್ ಇದೆ. ಸೊ ನಾನು ಅದರಲ್ಲಿ ಒಂದು ಬೆಸ್ಟ್ ಮಿಷನ್ನ ಇವಾಗ ಮಾಡೋಣ ನಾವು ಜೊತೆಯಲ್ಲಿ. ಸೊ ಲೆಟ್ಸ್ ಗೋ ಗೈಸ್. ಇವನು ಎಂಥ ಕ್ಯಾರೆಕ್ಟರ್ ಅಂತ ಇನ್ನು ಮನೆಯಿಂದ ನೋಡೋಣ. ನೋಡಿ ಗೈಸ್, ಒಂದು ಮನೆ ನೋಡಿ ಹೆಂಗಿದೆ ಮನೇನ. ಇದು ಯಾವುದೋ ಒಂದು ಗಾರ್ಬೇಜ್ ಸೆಂಟರ್ ಇದಕ್ಕಿಂತ ಜಾಸ್ತಿ ಕ್ಲೀನಾಗಿರುತ್ತೆ. ಅಲ್ಲಿ ನೋಡಿ ಎಷ್ಟು ಗಲೀಜಿದೆ. ಟಿ ವಿ ಒಡೆದೋಗಿದೆ, ವಾರ್ಡ್ರೋಬ್ ನೋಡಿ, ಬೆಡ್ಡು, ಎಲ್ಲೆಲ್ಲಿ ನೋಡಿದ್ರು ಗಲೀಜು, ಪೇಪರು. ಹೆಂಗಿರ್ತಾರೆ ಇಂಥ ಮನೇಲಿ? ಅಪ್ಪ, ನನಗೆ ನೋಡೋಕ್ಕೆ ಅಸಹ್ಯ ಆಗ್ತಾಯಿದೆ. ಅವನು ಆ ಮನೇಲಿ ಇದ್ದಾನೆ, ಕ್ರೇಜಿ ಗೈ. ಸೊ ಇವಾಗ ನಮ್ಮ ನೆಕ್ಸ್ಟ್ ಮಿಷನ್ ಅಲ್ಲ, ಫಸ್ಟ್ ಮಿಷನ್ ಹೆಂಗೆ ಅಂತಂದರೆ, ಸೊ ಬೇಸಿಕಲಿ ಟ್ರೆವರ್ ಅಂತವನು ಒಬ್ಬನು ಸೊಪ್ಪು ಮಾರೋನ ಗೈಸ್. ಇನ್ನು ಸೊಪ್ಪು ಅಂಗಡಿ ಇದೆ. ಸೊ ನಮ್ಮ ಥರ ನಿಮ್ಮ ಥರ ಇವೊಂದು ಪಾಲಕ್ಕು ಈ ಥರ ಸೊಪ್ಪು ಅಂಗಡಿ ಅಲ್ಲ ಇವೊಂದು. ಸೊ ಅದು ಬೇರೆಯವ್ರದ್ದು, ಬೇರೆ ಜನ ಬೇರೆ ಥರ ಸೊಪ್ಪು ಅಂಗಡಿ, ಅದನ್ನೆಲ್ಲ ಮೇಂಟೈನ್ ಮಾಡೋ ಒಂದು ಫಾರ್ಮರ್ ಇವನು ಬೇಸಿಕಲಿ. ಸೊ ತುಂಬ ಒಳ್ಳೆ ಫಾರ್ಮರು, ಬಟ್ ಒಳ್ಳೆ ಜನಕ್ಕಾಗೋವಂಥ ಫಾರ್ಮರ್ ಅಲ್ಲ, ಕೆಟ್ಟವ್ರಿಗೆ ತುಂಬ ಒಳ್ಳೆ ಫಾರ್ಮರು. ಸೊ ಅದ್ರ ರಿಲೇಟೆಡಾಗಿ ಒಂದು ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಆ ಪರ್ಸನ್ ಹತ್ರ ಹೋಗಿ ಏನು ತಿಳ್ಕೊಬೇಕು ಫಸ್ಟು ಅಂತ ಲೆಟ್ಸ್ ಗೋ. ಆ ಪರ್ಸನ್ ಆ್ಯಕ್ಚುಲಿ ಒಂದು ಬಾರ್ ಇದೆ. ಸೊ ಬಾರ್ ಹತ್ರ ಹೋಗ್ತಿದ್ದೀವಿ ನಾವು ಫಸ್ಟು. ಅಲ್ಲಿ ಹೋದ್ಮೇಲೆ ನಮಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ ಇನ್ಫಾರ್ಮೇಷನ್ ಏನು ಅಂತ ತಿಳ್ಕೊಂಬರೋಣ. ಸೊ ವಾಟ್ ಈಸ್ ಅ ಫಸ್ಟ್ ಮಿಷನ್ ವಿ ಹ್ಯಾವ್ ಗಾಟ್. ಸೊ ಇಲ್ಲಿ ಬೇಗ ಕಾರ್ನ ಪಾರ್ಕ್ ಮಾಡಿ ಲೆಟ್ಸ್ ಗೆಟ್ ಇನ್. ಸೊ ಆ್ಯಕ್ಚುಲಿ ಒಂದು ಕಾರ್ ಚೆನ್ನಾಗಿದೆ ಗೈಸ್, ನೋಡಿ ಹೆಂಗಿದೆ, ಒಳ್ಳೆ ಹಳೆ ಹೈಲಕ್ಸ್ ಥರ ಇದೆ. ಸೊ ಇದೇ ಆ ಜಾಗ. ಲೆಟ್ಸ್ ಗೋ ಇನ್. ಹೋಗ್ಬಿಟ್ಟು ಚೆಕ್ ಮಾಡೋಣ ಯಾರಿದ್ದಾರೆ. ಯಾರೋ ಇದ್ದಾರೆ, ಏನೋ ಮಾತಾಡ್ತವ್ರೆ. ಆಂಟಿದು ಬಾರು. ಸೊ ಗೈಸ್, ನಮ್ಗೆ ಇವಾಗ ಇನ್ಫಾರ್ಮೇಷನ್ ಸಿಕ್ಕಿದೆ. ಏನಂದರೆ, ಓನಿಲ್ ಬ್ರದರ್ಸ್ ಅನ್ನೋ ಫಾರ್ಮಲ್ಲಿ ನಮಗೆ ಕಾಂಪಿಟೇಷನ್ ಆಗಿ ಅವರು ಸೊಪ್ಪು ಬೆಳೆಸಿದ್ದಾರೆ ಗೈಸ್. ಅಂದರೆ ಇವಾಗ ಕಮ್ಮಿಗೆಲ್ಲ ಮಾರ್ಕೊಂಡು ಇರ್ತಾರಲ್ಲ, ಬಿಸ್ನೆಸ್ ಇದೆಲ್ಲ ಬಿಸ್ನೆಸ್ ಗೈಸ್. ಬಿಸ್ನೆಸ್ಸಲ್ಲಿ ನಾರ್ಮಲ್ ಇದೆಲ್ಲ ತುಂಬ ಡೇ ಟು ಡೇ ಬೇಸಿಸಲ್ಲಿ ನಡೆಯುವಂಥ ಒಂದು ಬಿಸ್ನೆಸ್ ಪ್ರಾಬ್ಲಮ್ಮು. ಬಟ್ಟು ಡಿ ಬಾಸ್ ಅಂದರೆ ಗೊತ್ತಲ್ವಾ, ಸಿಂಪಲ್ ವಿಷಯಕ್ಕೂ ಸ್ವಲ್ಪ ಜಾಸ್ತಿ ವೈಲೆಂಟಾಗಿ ರಿಯಾಕ್ಟ್ ಮಾಡ್ತಾರೆ. ಸೊ ಡಿ ಬಾಸ್ ಅಂದರೆ ನಾನು ಒರಿಜಿನಲ್ ಡಿ ಬಾಸ್ನ ಹೇಳ್ತಾರೆ, ನಮ್ಮ ಗೇಮಲ್ಲಿರೋ ಡಿ ಬಾಸ್ ಬಗ್ಗೆ ಹೇಳ್ತಿರೋದು. ಸೊ ಇವಾಗ ಅವ್ರು ಕಾಂಪಿಟೇಷನಲ್ಲಿ ಸೊಪ್ಪು ಬೆಳೀತಾ ಇರೋರನ್ನ ಹೋಗ್ಬಿಟ್ಟು ವಿಚಾರಿಸ್ಕೊಂಬರೋದು ಗೈಸ್. ವಿಚಾರಿಸೋ ಲೆವೆಲ್ಲು ಯಾವ ಥರ ಇರುತ್ತೆ ಅಂತ ಇವಾಗ ನೋಡೋಣ ಫಸ್ಟು. ಡ್ರೈವರ್ ಮಾತ್ರ ಫುಲ್ಲು ಅವನೇ ಫೋನ್ ಮಾಡ್ದ ಗೈಸ್. ನೋಡಿ ಗೈಸ್, ಫುಲ್ಲು ರೇಜಲ್ಲವನೇ ಡ್ರೈವರು. ಇವಾಗ ಹೋಗ್ಬಿಟ್ಟು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದಾನೆ. ಸೊ ಲೆಟ್ಸ್ ಗೋ ಚೆಕ್ ಗೈಸ್, ಏನು ಮಾಡ್ತಾನೆ ಅಂತ. ನೋಡಿ ಗೈಸ್, ಅವ್ನು ಹೇಳ್ತಾವನೆ ಓನಿಲ್ಲ ನಾನು, ಇದೆಲ್ಲ ಬಿಸ್ನೆಸ್ಸಲ್ಲಿ ಕಾಮನ್ ಅಂತ. ಬಟ್ ಡ್ರೈವರ್ ಎಲ್ಲ ಹಂಗೆಲ್ಲ ಕೇಳಲ್ಲ ಗೈಸ್. ಬಿಸ್ನೆಸ್ ಅಂದರೆ ಅವನೊಬ್ಬನೇ ಇರಬೇಕು, ಅವನೊಬ್ಬನೇ ಸೊಪ್ಪು ಮಾರಬೇಕು. ಬೇಕಾದ್ರೆ ನೀನು ತರಕಾರಿ ಮಾರ್ಕೋ ಪರವಾಗಿಲ್ಲ, ಸೊಪ್ಪು ಮಾತ್ರ ನಾನೇ ಮಾರಬೇಕು ಅನ್ನೋ ಥರ ಡ್ರೈವರು. ಇವಾಗ ಹೋಗೋಣ ಗೈಸ್, ಓನಿಲ್ ಫಾರ್ಮ್ ಹತ್ರ ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ಚೆಕ್ ಮಾಡೋಣ. ಲೆಟ್ಸ್ ಗೋ ಟು ದ ಫಾರ್ಮ್. ಇಲ್ಲೇ ಬಂತು, ಹತ್ರದಲ್ಲಿದೆ. ಹೋಗಿ ಚೆಕ್ ಮಾಡೋಣ ಗೈಸ್, ಏನು ಮಾಡೋದು ನೆಕ್ಸ್ಟು ಅಂತ. ಸೊ ಬಂದ್ವಿ ಗೈಸ್, ಓನಿಲ್ ಫಾರ್ಮ್ ಹತ್ರ ಬಂದಿದ್ದೀವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗೋಣ. ಅಲ್ಲಿ ಮುಂದೆ ಎಲ್ಲೋ ಡಾಟ್ ಇದೆ, ಏನು ನೋಡೋದು ಏನಾಗುತ್ತೆ ಅಂತ. ಲೆಟ್ಸ್ ಗೋ ಚೆಕ್ ಇಟ್. ಫುಲ್ಲು ರೇಜಲ್ಲಿದ್ದಾರೆ ಗೈಸ್ ಡಿ ಬಾಸ್ ಮಾತ್ರ. ನೋಡಿ ಬ್ಯಾಕ್ ಕಟ್ ಸೀನ್ ಗೈಸ್, ಏನಾಗ್ತದೆ ನೋಡೋಣ, ಚೆಕ್ ಮಾಡೋಣ. ಏನೋ ಫೈರಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೆ. ಫುಲ್ಲು ಸೆಕ್ಯೂರಿಟಿ ಗೈಸ್. ಯಾವ ಗೈಸ್ ನಿಂಗೋನೆ ಏನೋ ಬ್ಯಾರೆಲ್ಸ್ ಎಲ್ಲ ಮೂವ್ ಮಾಡ್ತಾಯಿದ್ದಾರೆ. ಇವ್ರು ಫೈರಿಂಗ್ ಪ್ರಾಕ್ಟೀಸು ಎಲ್ಲ ಇಲ್ಲಿದ್ದಾರೆ. ಏನಾರು ಇವನೇ ಅಲ್ವಾ ಕಾಲ್ ಮಾಡಿದ್ದು ನಮಗೆ. ಸೊ ಹೇಳ್ತಾಯಿದ್ದಾರೆ ಗೈಸ್, ಡ್ರೈವರ್ಗೆ ಫೋನ್ ಮಾಡಿದ್ದೆ, ಬರ್ತಾಯಿದ್ದಾನೆ, ಅವ್ನು ಬಂದು ಏನು ಬೇಕಾದ್ರೂ ಮಾಡ್ತಾನೆ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಿದ್ದಾರೆ. ಸೊ ಅದೆಲ್ಲ ಹವಾ ಹಂಗೆ ಗೈಸ್, ಗೊತ್ತಿರುತ್ತಲ್ವ ಬಿಸ್ನೆಸ್ಸಲ್ಲಿ ಯಾರ್ಯಾರು ಹೆಂಗೆ ಇರ್ತಾರೆ ಅಂತ. ಸೊ ನಮ್ಮ ಮಿಷನ್ ಇವಾಗ ಅವ್ರ ಮೆತ್ ಲ್ಯಾಬ್ ಸಾರಿ ಗೈಸ್, ಅವ್ರದ್ದು ಸೊಪ್ಪು ಫಾರ್ಮ್ನೇ ಇದು ಮಾಡೋದು ಗೈಸ್, ಡಿಸ್ಟ್ರಾಯ್ ಮಾಡೋದು. ಎಲ್ಲರೂ ನೋಡ್ತಾ ಇದ್ದೀನಿ ಯಾರ್ಯಾರಿದ್ದಾರೆ ಅಂತ. ಎಷ್ಟೊಂದು ಸೆಕ್ಯೂರಿಟಿ ಇದೆ ಗೈಸ್. ಒಬ್ಬೊಬ್ಬನಾಗೆ ತಗೊಂಡೋಗೋಣ ಇರಿ ಇವಾಗ.
ಓ ಮಿಸ್ ಆಯಿತು. ಹೋದ ಉಪ್ನೋದ. ಇಲ್ಲಿ ಇಬ್ಬರಿದ್ದಾರೆ. ಹೋದ, ಇಬ್ಬರು ಹೋದ್ರು, ಒಂದು ಶಾಟ್ ಇಬ್ಬರು ಹೋದ್ರು. ಓ ಗಾಡ್, ಹೋದ್ನಾ ಇಲ್ವಾ ಇನ್ನೊಬ್ಬ? ಹೋಗಿದ್ದಾನೆ ಗೈಸ್. ಇಲ್ಲೋ ಅಲ್ಲ, ಇವ್ರಿಗೇನು ಕೇಳಿಸ್ತಾ ಇಲ್ವಾ? ಏನು ಸೈಲೆನ್ಸರ್ ಇದೆಯಾ ಅರ್ಥ ಆಗ್ತಿಲ್ಲ. ನಾನೇನು ತೊಗೊಂಡಿದ್ದೀನಿ ಗನ್ ಅಂತ ನನಗೆ ಗೊತ್ತಿಲ್ಲ. ಇನ್ನು ಇವರಿಬ್ಬರಿದ್ದಾರೆ. ಫಸ್ಟ್ ಹಿಂದೆ ಇರೋಂಥದ್ದು ಬಂದಿರಿ ಗೈಸ್, ಅವನೇನು ತಿರುಗಿಲ್ಲ ಆ ಕಡೆ ಇರೋನು. ಸೊ ಇವನಿಗೆ ಹೆಡ್ ಶಾಟು ತಗೋ. ನೆಕ್ಸ್ಟ್ ಇವನು ತಗೋ. ಸೊ ಇವಾಗ ಆಚೆರೋರೆಲ್ಲ ಆದರೂ ಗೈಸ್, ಲೆಟ್ಸ್ ಗೆಟ್ ಕ್ಲೋಸರ್. ಹೆಂಗೆ ಬ್ಲಾಸ್ಟ್ ಮಾಡೋದು ಅಂತ ಹೊರಗಡೆ ಹೋಗಿ ಚೆಕ್ ಮಾಡೋಣ. ಸ್ಲೋ ಆಗಿ ಹೋಗೋಣ. ಗನ್ ನೋಡಿ ಗೈಸ್ ಹೆಂಗಿದೆ ಡಿ ಬಾಸ್ದು. ಸೊ ಗೈಸ್ ಇವಾಗ ಹಿಂದೆ ಇರೋದೆಲ್ಲ ಎಲ್ಲರನ್ನೂ ಹೊಡ್ಕೊಂಡು ಇಲ್ಲಿ ಮುಂದೆ ಬಂದು ನಿಂತಿದ್ದೀನಿ. ಸೊ ಇಲ್ಲೊಂದು ಕವರ್ ತೊಗೊಂಡಿದ್ದೀನಿ, ಇಲ್ಲಿ ಮುಂದೆ ಇದ್ದಾರೆ. ಸೊ ಅವ್ರನ್ನ ಹೆಂಗೆ ಅಟ್ಯಾಕ್ ಮಾಡೋದಂತ ನೋಡ್ತಾಯಿದ್ದೀನಿ. ಸೊ ಇಲ್ಲೊಂದು ಕಡೆ ಹೋಗಿ ಕವರ್ ತೊಗೊಳ್ಳೋಣ ಫಸ್ಟು. ಇಲ್ಲಿ ಸಿಲಿಂಡರ್ ಇದೆ ಗೈಸ್, ಪ್ರಾಬ್ಲಿ ಆ ಸಿಲಿಂಡರ್ನ ಬ್ಲಾಸ್ಟ್ ಮಾಡಿದ್ರೆ ಆಗುತ್ತೆ ಅನ್ಕೊತೀನಿ. ಸೊ ಇಲ್ಲಿ ಫಸ್ಟು ಕವರ್ ತೊಗೊಳ್ಳೋಣ. ಸೊ ಲೆಟ್ಸ್ ಗೋ ಸಿ. ಅಲ್ಲಿದ್ದಾರೆ ಗೈಸ್ ಒಳಗಡೆ. ಅಲ್ಲಿ ಮ್ಯಾಪಲ್ಲಿ ಮನೆ ಒಳಗಡೆ ಎಷ್ಟೊಂದು ಜನ ಇದ್ದಾರೆ. ಸೊ ಫಸ್ಟ್ ಈ ಸಿಲಿಂಡರ್ನ ಬ್ಲಾಸ್ಟ್ ಮಾಡಿ ನೋಡೋಣ. ಒಂದಾಯಿತು ಗೈಸ್, ಆಯಿತು, ಎಲ್ಲ ಬ್ಲಾಸ್ಟ್ ಆಗಿದೆ. ನೋಡೋಣ. ಇಲ್ಲೇ ಬಂತು ಗೈಸ್. ಶಿಟ್ ಡಿ ವಾಸಿ ಎಗರೋಗ್ಬಿಡ್ತೀರಿ ಇವಾಗ, ಜಸ್ಟ್ ಮಿಸ್ಸು. ಸೊ ಮನೆ ತುಂಬ ಚೆನ್ನಾಗಿದ್ದಾರೆ ಗೈಸ್. ಆ್ಯಕ್ಚುಲಿ ನಾನು ಇವಾಗ ಇಷ್ಟು ಇಲ್ಲಿ ತನಕ ಬರೋದಕ್ಕೆ ಒಂದು 5-6 ಅಟೆಂಪ್ಟ್ ಆಯಿತು. ಅದು ಮತ್ತೆ ಏನು ತೋರಿಸೋದು ಅಂತ ಕಟ್ ಮಾಡಿದ್ದು ಮತ್ತೆ ಇದು ಮಾಡಿ ಎಡಿಟ್ ಮಾಡ್ತಿರೋದು. ಸೊ ಇಲ್ಲಿ ತನಕ ಬರೋದ್ರಲ್ಲೇ ಎಷ್ಟೋ ಜನ ಇದ್ದರು. ಎಷ್ಟು ಫುಲ್ಲು ಅಲ್ಲ, ಒಂದು ಸೊಪ್ಪಂಗಡಿಗೆ ಇಷ್ಟೆಲ್ಲ ಸೆಕ್ಯೂರಿಟಿ ಇಟ್ಕೊಂಡಿರೋದು ಇವರೇ ಅನ್ಕೊತೀನಿ. ಯಾಕಂದರೆ ಡಿ ಬಾಸ್ ಒಬ್ಬರೇ ನಡೆಸ್ತವ್ರೆ ಸೊಪ್ಪಂಗಡಿ. ಇವರು ಡಿ ಬಾಸ್ ಟೀಮಲ್ಲಿ ಒಬ್ಬರು ತಾತ, ಒಬ್ಬರು ತಿಕ್ಲ ಇದೆ ನೋಡಿ ಗೈಸ್, ಅಲ್ಲಿದ್ದಾನೆ ಒಬ್ಬನು ತಿಕ್ಲ ಇದ್ದಾನೆ ಗೈಸ್ ಅಷ್ಟೇ. ಮಿಕ್ಕಿದ್ದೆಲ್ಲ ಡಿ ಬಾಸ್ ನೋಡ್ಕೊತಾರೆ. ಇದಕ್ಕಿಂತ ಮುಂಚೆ ಒಂದು ಮಿಷನಲ್ಲಿ ಒಬ್ಬನು ಚೈನೀಸ್ ಒಂದು ಬಂದಿದ್ದ ಗೈಸ್, ಚೈನಾಯಿಂದ ಸೊಪ್ಪು ತಗೊಳ್ಳೋದಕ್ಕೆ. ಸೊ ಅವ್ರಿಗೆ ಬಂದಾಗಲೂ ಫುಲ್ಲು ಅಟ್ಯಾಕ್ ಆಗಿತ್ತು. ಅದನ್ನೆಲ್ಲ ಡಿ ಬಾಸ್ ಒಬ್ಬರೇ ನೋಡಿಕೊಂಡ್ರು. ಸೊ ಇದೆಲ್ಲ ಈಸಿ ಗೈಸ್, ಇದೆಲ್ಲ ಜುಜುಪಿ ಕೆಲಸ ಡಿ ಬಾಸ್ಗೆ. ನೋಡಿ ದೂರದಲ್ಲಿ ಸ್ನೈಪರಲ್ಲೇ ಕೊಡ್ತಾವ್ರೆ ಎಲ್ಲರಿಗೂ. ಸೊ ಹಿಂಗೆ ಶೂಟ್ ಮಾಡ್ಕೊಂಡು ಎಲ್ಲರೂ ಹೋಗೋಣ ಗೈಸ್ ಒಳಗಡೆ. ಸೊ ಅಷ್ಟು ಅಟೆಂಪ್ಟ್ ಎಲ್ಲ ಆದಮೇಲೆ ಫೈನಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಹುಡುಕಿದ್ದೀನಿ ಗೈಸ್, ಹೆಂಗೆ ಇವ್ರನ್ನ ಹೊಡೆಯೋದು ಅಂತ. ಆ್ಯಕ್ಚುಲಿ ಸೆಂಟ್ರಲ್ಲಿ ಸಿಕ್ಕಾಪಟ್ಟೆ ಅಟೆಂಪ್ಟ್ಸ್ ಆಗೋಯ್ತು. ನನ್ನ ಪ್ರಕಾರ ಇದನ್ನು ನಾನು ರೆಕಾರ್ಡ್ ಮಾಡೋಷ್ಟರಲ್ಲಿ 2 ದಿನ ಆಯಿತು ಅನ್ಕೊತೀನಿ. ಯಾಕಂದರೆ ಫಸ್ಟ್ ಡೇ ಅಟೆಂಪ್ಟ್ ಮಾಡಿ ನನಗೊಂದು ತಲೆಗೆಟ್ಟೋಗಿತ್ತು. ಆ್ಯಕ್ಚುಲಿ ತುಂಬ ಕಷ್ಟ ಏನಲ್ಲ, ಬಟ್ ತುಂಬ ಜನ ಬರ್ತಾರೆ. ಫುಲ್ಲು ಗಾಬರಿ ಆಗೋಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಡಿ ಬಾಸ್ಗೆ ಬಿಟ್ಟಿದ್ರೆ ಎಲ್ಲ ಕೆಲಸ ಮಾಡಿರೋರು, ಬಟ್ ನಾವು ಡಿ ಬಾಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರೋದಕ್ಕೆ ನಮ್ಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಸೊ ಇಲ್ಲಿಂದ ಕಂಪ್ಲೀಟು ವಾಯ್ಸ್ ಓವರ್ ಗೈಸ್. ಆ್ಯಕ್ಚುಲಿ ಆವಾಗಿಂದನೂ ವಾಯ್ಸ್ ಓವರೇ, ಬಟ್ ಇಲ್ಲಿಂದ ಹೆಂಗೆ ಅಂದರೆ ಅದು ಅವತ್ತೇ ಮಾಡಿದ ರೆಕಾರ್ಡಿಂಗು, ಬಟ್ ಇದು ತುಂಬ ದಿನ ಆದಮೇಲೆ ರೆಕಾರ್ಡ್ ಮಾಡ್ತಿರೋದು ವಾಯ್ಸು. ಸೊ ಸ್ವಲ್ಪ ಹೆಂಗೆ ಅಂತಂದರೆ ಕತೆಗೂ ನಾನು ಹೇಳೋದಕ್ಕೂ ಸ್ವಲ್ಪ ಮಿಸ್ಟೈಲಿ ಆಗ್ಬೋದು. ಯಾಕಂದರೆ ಮರ್ತೋಗ್ಬಿಟ್ಟಿದ್ದೀನಿ ನನಗೆ ಅವತ್ತು ನಾನು ಯಾವ ಮೂಡಲ್ಲಿ ಆಡಿದೆ ಅಂತ. ಬಟ್ ಒಂದೇ ಪೇಸಲ್ಲಿ ಹೋಗೋಣ ಗೈಸ್. ಲೆಟ್ಸ್ ಟ್ರೈ ಟು ಕ್ಯಾಚ್ ಅಪ್. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್ ಮನೆ ಒಳಗಡೆ. ಟ್ರೆವರ್ದು ಹೆಂಗೆ ಅಂತಂದರೆ ನನಗೆ ಗೊತ್ತಿರಲಿಲ್ಲ ಇದರಲ್ಲಿ ಇದೆಲ್ಲ ಆರ್ಮರೆಲ್ಲ ತೊಗೊಬೋದು ಅಂತ. ಇವೊಂದು ಆರ್ಮರ್ ಲೆವೆಲ್ಲು ಕಮ್ಮಿ ಇದೆ, ಅದಕ್ಕೆ ಆವಾಗಿಂದ ಸತ್ತೋಗ್ತಿದ್ದು. ಬಟ್ ಈ ಮಿಷನ್ಗೆ ಅಷ್ಟೇನು ಬೇಕಾಗಲ್ಲ ಆರ್ಮರು, ಇಷ್ಟು ಸಾಕು. ಸೊ ಮನೆ ತುಂಬ ಮಾತ್ರ ತುಂಬ ಜನ ಇದ್ದಾರೆ ಗೈಸ್. ಎಲ್ಲ ಅಣ್ಣ ತಮ್ಮಗಳಂತೆ ಇವರು, ಕಸಿನ್ಸು. ಸೊ ಎಲ್ಲ ಕಸಿನ್ಸ್ ಸೇರಿ ಸೊಪ್ಪು ಮಾಡ್ತಿರೋದು ಗೈಸ್. ಇವ್ರದ್ದು ಒಂಥರ ಫ್ಯಾಮಿಲಿ ಬಿಸ್ನೆಸ್ ಆಗಿಬಿಟ್ಟಿದೆ. ಬಟ್ ಡಿ ಬಾಸ್ ಹೆಂಗೆ ಅಂದರೆ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಬೇರೆ ಏನಾದ್ರು ಮಾಡ್ಕೊಳ್ಳಿ, ಸೊಪ್ಪು ಮಾತ್ರ ನಂದೇ ಅನ್ನೋ ಥರ. ನೋಡಿ ಗೈಸ್, ಒಂದು ಸೊಪ್ಪು ವಿಷಯಕ್ಕೋಸ್ಕರ AK-47 ಗನ್ ತೊಗೊಂಬಂದು ಡಿ ಬಾಸ್ ಶೂಟ್ ಮಾಡ್ತವ್ರೆ. ತುಂಬ ವೈಲೆಂಟ್ ಕ್ಯಾರೆಕ್ಟರ್ ಗೈಸ್ ಟ್ರೆವರು. ಆ್ಯಕ್ಚುಲಿ ಇದು ಮೈಕಲ್ಗೆ ಹಳೆಯ ಫ್ರೆಂಡು ಗೈಸ್. ನಾವು ಫಸ್ಟು GTA ಗೇಮ್ ಓಪನ್ ಮಾಡಿದಾಗ ಮೈಕಲ್ಲು ಮತ್ತು ಟ್ರೆವರ್ ಸೇರಿ ಒಂದು ಐಸ್ ಇರೋ ಜಾಗದಲ್ಲಿ ರಾಬರಿ ಮಾಡ್ತಿರ್ತಾರೆ ಗೈಸ್. ಅಲ್ಲಿ ಮೈಕಲ್ ಹೆಂಗೆ ಪೋಟ್ರೆ ಆಗ್ತಾನೆ ಅಂದರೆ ಸತ್ತೋಗಿರೋ ಥರ ಪೋಟ್ರೆ ಆಗ್ತಾನೆ. ಸೊ ಇವತ್ತಿಗೂ ಇವನು ಹಿಂಗೆ ನಂಬ್ಕೊಂಡಿದ್ದಾನೆ, ಇವನಿಗೆ ಗೊತ್ತಿಲ್ಲ ಇನ್ನು ಮೈಕಲ್ ಇದ್ದಾನೆ ಅಂತ. ಸೊ ಅದು ಮುಂದೆ ನೋಡಿರ್ಬೇಕು ಗೈಸ್. ಇವಾಗ ಫಸ್ಟು ಈ ಬ್ರದರ್ಸ್ನ ಸಾಯಿಸೋ ಸೀನ್ನ ನೋಡೋಣ. ಸೊ ಇಲ್ಲಿ ಎಲ್ಲ ಬ್ರದರ್ಸ್ ಇದ್ದಾರೆ. ಅವರು ತುಂಬ ಚಾಲಾಕು ಗೈಸ್. ನೋಡಿ ನಮ್ಗೆ ಮ್ಯಾಪಲ್ಲಿ ತೋರಿಸ್ತಾರೆ ನೋಡಿ, ಅಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಎಲ್ಲಿ ಹೋಗಬೇಕು. ಗ್ರೀನ್ ಮಾರ್ಕು ನಾವು ಹೋಗ್ಬೇಕಾಗಿರೋ ಜಾಗ, ಅಲ್ಲಿ ಮ್ಯಾಪಲ್ಲಿ ಕಾಣಿಸೋ ರೆಡ್ ಮಾರ್ಕು ಅವ್ರದ್ದು.
ಅಲ್ಲಿ ನೋಡಿ ಕಾಣಿಸುತ್ತೆ. ಸೊ ಇಲ್ಲಿಂದ ಶೂಟ್ ಮಾಡೋಕ್ಕಾಗಲ್ಲ, ಒಳಗಡೆ ಹೋಗ್ಬಿಟ್ಟು ಶೂಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್. ಸಡನ್ನಾಗಿ ಬರ್ತಾರೆ ಗೈಸ್, ಎಷ್ಟು ಜನ ಬರ್ತಾರೆ ಗೊತ್ತಾ, ಮನೆ ತುಂಬ ಜನ ಇದ್ದಾರೆ. ಆ ರೆಡ್ ಮಾರ್ಕ್ ಹತ್ರ ಹೋಗ್ಬೇಕು ನಾವು ಇವಾಗ. ಅಲ್ಲಿದ್ದಾನೆ ಒಬ್ಬನು, ಅವನ್ನ ಶೂಟ್ ಮಾಡಿದ್ರೆ ನನ್ನ ಪ್ರಕಾರ ನೆಕ್ಸ್ಟು ಅಷ್ಟೇ ಅನ್ಕೊತೀನಿ. ಇನ್ನೂ ಇದ್ದಾರೆ ಗೈಸ್, ಇವನ್ ಹೆಸರು ಇನ್ನೊಬ್ಬ ಬಂದ, ಇಲ್ಲಿದ್ದಾನೆ, ಇಲ್ಲ ರೈಟಲ್ಲಿದ್ದಾನೆ ಇವಾಗ. ನೆಕ್ಸ್ಟು ಗ್ರೀನ್ ಮಾರ್ಕೆ ನಾವು ಮೇಯ್ನ್ ಬ್ಲಾಸ್ಟ್ ಮಾಡ್ಬೇಕಾದ್ರೆ ಜಾಗ ಅನ್ಕೊತೀನಿ. ಅಂದರೆ ಇವಾಗ ಕೆಳಗಿದ್ದಾನೆ ಅಂತ ಅವನು. ಎಂಥ ಜಾಗ ಮಾಡಿದ್ದಾರೆ ನೋಡಿ ಗೈಸ್ ಅವರು. ಅವಾಗಲೇ ಸೋಲೆ ಒಪ್ಕೊಂಡ್ಬಿಟ್ಟ. ಆದರೂ ನಾವು ಬಿಡ್ತೀವ? ಕೆಟ್ಟವ್ರ ಕಡೆ ಇದ್ಮೇಲೆ ಅವ್ನು ಕೆಟ್ಟವನೇ. ಇದೆಲ್ಲ ಇವಾಗ ಬ್ಲಾಸ್ಟ್ ಮಾಡಬೇಕು ಗೈಸ್ ನಾವು. ಅದು ತಗೊಂಡು ನೋಡಿ ಗೈಸ್ ಪ್ಲ್ಯಾನು. ಗ್ಯಾಸೋಲಿನ ಎಲ್ಲ ಹಂಗೆ ಚೆಲ್ಕೊಂಬರ್ಬೇಕಂತೆ. ಹೆಂಗೆ ಚೆಲ್ಲೋದು? ನಾನು ಅದೇ ಪಾತಲ್ಲಿ ನಾನು ನೋಡಿ ಗೈಸ್ ರೆಕಾರ್ಡ್ ಮಾಡೋವಾಗ ಅದೇ ಪಾತಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಅವಾಗ ಏನೂ ಅರ್ಥ ಆಗಿರಲಿಲ್ಲ, ಸುಮ್ಮನೆ ಎಲ್ಲ ರೆಕಾರ್ಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಇಲ್ಲಿಗೆ ಹೋದಾಗ ನಂಗೆ ಅರ್ಥ ಆಗುತ್ತೆ ನೋಡಿ. ಇವಾಗ ಅಲ್ಲಿ ಹೋದ್ಮೇಲೆ ಅರ್ಥ ಆಗುತ್ತೆ ಎಲ್ಲೂ ಚೆಲ್ಲಿಲ್ಲ ಅಂತ. ಯಾಕಂದರೆ ಮಿಷಿನ್ ಮುಂದಕ್ಕೆ ಹೋಗ್ತಾಯಿಲ್ಲ. ನೀಟಾಗಿ ನಾನು ಮ್ಯಾಪ್ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ಆಚೆ. ಇವಾಗ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ಹಾಕ್ಬೇಕು ಅಲ್ಲಿಂದ. ಆ್ಯಕ್ಚುಲಿ ಇದು ನಾರ್ಮಲ್ ಶೂಟ್ ಮಾಡೋ ಬಟನಿಂದನೇ ಹಾಕುತ್ತೆ, ಬಟ್ ನನಗಷ್ಟು ಗೊತ್ತಿರಲಿಲ್ಲ. 2-3 ಸತಿ ಇಲ್ಲೇ ಓಡಾಡ್ತಿದ್ದೀನಿ ನೋಡಿ ಅಲ್ಲಿ. ಇವಾಗ ಅಲ್ಲಿಂದ ಹಾಕೊಂಬರ್ಬೇಕು, ಮತ್ತೆ ಎಲ್ಲ ಹಾಕೊಂಬಂದು ಒಂದು ಸತಿಗೆ ಬ್ಲಾಸ್ಟ್ ಮಾಡಿದ್ರೆ ಗೊತ್ತಲ್ಲ ಗೈಸ್, ಟಾಮ್ ಆ್ಯಂಡ್ ಜೆರ್ರಿ ಸೀನಲ್ಲಿ ಟಾಮ್ ಮುಂದೆ ನೋಡಿದ್ರೆ ಹಿಂದೆ ಬ್ಲಾಸ್ಟ್ ಆಗುತ್ತಲ್ವ, ಆ ಥರ ಸೀನ್ನ ಕ್ರಿಯೇಟ್ ಮಾಡಿದ್ದೀನಿ. ನೋಡ್ತೀರಾ ನೀವೇ ನೋಡಿ. ಇವಾಗ ನಂಗೆ ಅರ್ಥ ಆಯಿತು ಹೆಂಗೆಲ್ಲ ಪೋರ್ ಮಾಡೋದು ಅಂತ. ಬಟ್ ನಾನು ಇನ್ನೊಂದೇನು ಅಂದರೆ ಇಲ್ಲಿ ನೋಡಿ, ಅಲ್ಲಿ ಇನ್ನೊಂದು ಮ್ಯಾಪಲ್ಲಿ ಕಾಣಿಸ್ತೀನಿ ನೋಡಿ ಎಲ್ಲೋ ಮಾರ್ಕು. ಆ ಎಲ್ಲ ಡಾಟ್ನ ಬಿಟ್ಬಿಟ್ಟಿರ್ತೀನಿ, ಹಂಗೆ ಹಾಕೊಂಡು ಲಾಸ್ಟ್ ತನಕ ಹೋಗ್ಬಿಟ್ಟಿರ್ತೀನಿ. ಆದರೂ ಮಿಷನ್ ಮುಂದಕ್ಕೆ ಹೋಗಲ್ಲ. ಏನು ಮಾಡಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಮಾಡೋರಿಗೆ ಇದೆಲ್ಲ ಕಾಮನ್ನು. ಬಟ್ ಆದರೂ ತುಂಬ ಸಿಂಪಲ್ಲಾಗಿತ್ತು. ನನಗೆ ಸಿಲ್ಲಿ ಅನಿಸ್ತಾಯಿದೆ ಇವಾಗ. ಬಟ್ ಆ ಟೈಮಲ್ಲಿ ಏನೋ ಒಂಥರ ಎಲ್ಲ ಆಯ್ತಲ್ಲ ಮಿಷನ್ ಅನ್ನೋ ಜೋಶಲ್ಲಿ ಒಂದು ಪಾಯಿಂಟ್ ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಸೊ ವಿಲ್ ಕಮ್ ಬ್ಯಾಕ್ ಗೈಸ್, ಮತ್ತೆ ಬರ್ತೀನಿ. ನಾನು ಎಲ್ಲದನ್ನೂ ಎಡಿಟ್ ಮಾಡಿ ಹಾಕ್ಬೋದಿತ್ತು ನೀಟಾಗಿ ಒಂದು ಸತಿ ನಿಮಗೆ ನೋಡೋದಕ್ಕೆ. ಬಟ್ ಮಿಸ್ಟೇಕ್ಸು ತೋರಿಸ್ಬೇಕು ಗೈಸ್, ಆವಾಗಲೇ ಫನ್ ಇರೋದು. ನೋಡಿ ಇವಾಗ ಅಲ್ಲೋಗ್ಬಿಟ್ಟು ಮತ್ತೆ ಹುಡುಕ್ತೀನಿ. ಇಲ್ಲಿಗೆ ಎಂಡ್ ಆಗುತ್ತೆ, ಬಟ್ ಒಂದು ಪಾಯಿಂಟ್ ಹಂಗೆ ಇರುತ್ತೆ ನೋಡಿ ಡಬ್ದಲ್ಲಿ. ಅದಕ್ಕೆ ಇನ್ನೂ ಇದೆ ನೋಡಿ, ಮೇಲೆ ಬಂತು ಇನ್ಕಂಪ್ಲೀಟ್ ಅಂತ ಇವಾಗ ಬಂತು. ಅಲ್ಲಿ ಮ್ಯಾಪಲ್ಲಿ ಎಲ್ಲ ಮಾರ್ಕ್ ಆಗಿದೆ ನೀಟಾಗಿ. ನಾನು ಮತ್ತೆ ವಾಪಸ್ ಹೋಗ್ಬೇಕಾ, ಒಂದು ಡಾಟ್ಗೋಸ್ಕರ ಮತ್ತೆ ವಾಪಸ್ ಹೋಗ್ತೀನಿ. ನಾನು ಎಷ್ಟು ಅಟೆಂಪ್ಟ್ಸ್ ಮಾಡಿದ್ದೆ ಅಂತಂದರೆ ನನಗಿದೊಂಥರ ಫುಲ್ಲು ನಾನೇ ಆ ಇದನ್ನು ಬ್ಲಾಸ್ಟ್ ಮಾಡೋ ಥರ ಇತ್ತು ಗೈಸ್ ನನಗೆ ಇದು ಫೀಲಿಂಗು. ಒಂದು ಪಾಯಿಂಟ್ಗೋಸ್ಕರ ಮತ್ತೆ ಬಂದಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಿತ್ತು. ಇವಾಗ ಆಯಿತು ಗೈಸ್ ನೋಡಿ. ಇವಾಗ ಬಂತು ಗೇಟ್ ಔಟ್ ಫ್ರಂಟ್ ಆಫ್ ದ ಫಾರ್ಮ್ ಅಂತ. ಫೈನಲಿ ಗೈಸ್ ಎಲ್ಲ ನಮ್ಮ ಹೆಂಗಂತಾರೆ ಬಿಸ್ನೆಸ್ ಕಾಂಪಿಟೇಟರ್ಸ್ನ ಸಾಯಿಸ್ಬಿಟ್ಟು ಅವ್ರದ್ದು ಸೊಪ್ಪು ಅಂಗಡಿ ಅಲ್ಲ ಗೈಸ್, ಸೊಪ್ಪು ಫಾರ್ಮ್ನ ಫುಲ್ ಬ್ಲಾಸ್ಟ್ ಮಾಡ್ತಿದ್ದೀವಿ ನೋಡಿ. ಎಲ್ಲ ಫುಲ್ಲು ಬುಲೆಟ್ಸ್ ಬಿದ್ದಿದೆ ಡಿವಾಸ್ಗೆ. ಆದರೂ ಡಿವಾಸ್ ಮಾತ್ರ ತಗ್ಗೋದೇ ಇಲ್ಲ ಗೈಸ್. ಇವಾಗ ಗ್ಯಾಸೋಲಿನ್ ಟ್ರಯಲ್ನ ಶೂಟ್ ಮಾಡಬೇಕು. ಈ ಸೀನ್ ಗೊತ್ತಲ್ಲ ಗೈಸ್, ನಿಮಗೆ ಗೊತ್ತಿಲ್ದಿರೋದೇನಿದೆ, ಫುಲ್ ಹೀರೋಯಿಕ್ ಸೀನು. ಸೊ ಲೆಟ್ಸ್ ಡೂ ಇಟ್. ಹತ್ಕೊಂತು ಗೈಸ್. ಏನಿಲ್ಲ ಇವಾಗ ನೋಡಿ ಕಟ್ ಸೀನ್, ನೀವು ನೋಡಿ ಎಂಜಾಯ್ ಮಾಡಿ. ವಾ ಸ್ವ್ಯಾಗ್ ನೋಡಿ, ಅವರ ನೋಡಿ ಏನಿದೆ ಫೀಲಿಂಗು. ಆ ಕಟ್ ಸೀನೇ ನೆಕ್ಸ್ಟ್ ಲೆವೆಲ್ ಇತ್ತು ಗೈಸ್. ಸೊ ಐ ಹೋಪ್ ನಿಮ್ಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಫುಲ್ಲು ಫನ್ ಫೀಲ್ಡ್ ಆ್ಯಕ್ಷನ್ ಪ್ಯಾಕ್ಡ್ ಎಪಿಸೋಡು. ಡಿವಾಸ್ ಅಂದರೆ ಆ್ಯಕ್ಷನ್ ಇರಲೇಬೇಕು. ಸೊ ಐ ಹೋಪ್ ಯು ಲೈಕ್ ದಿಸ್ ಎಪಿಸೋಡ್. ಇನ್ನೂ ಒಂದಷ್ಟು ರೆಕಾರ್ಡಿಂಗ್ ಮಾಡಿದ್ದೀನಿ, ಬಟ್ ಅದಕ್ಕೆ ಯಾವಾಗ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ಸದ್ಯಕ್ಕೆ ಈ ಎಪಿಸೋಡನ್ನ ಎಂಜಾಯ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ರೆಕಾರ್ಡ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. 6 ಮಂತ್ಸ್ಗೆ ಒಂದು ವೀಡಿಯೋ ಹಾಕೋ ಥರ ಆಗೋಯ್ತು ಗೈಸ್. ಆ ರೇಂಜಿಗೇನು ಬ್ಯುಸಿನೂ ಇಲ್ಲ, ಬಟ್ ಅದೊಂಥರ ಬ್ಯುಸಿನೇ. ಸೊ ಐ ಹೋಪ್ ಯು ಲೈಕ್ ದಿಸ್ ಎಪಿಸೋಡ್. ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಕಂಟೆಂಟ್ ಲೈಕ್ ದಿಸ್. ಐ ವಿಲ್ ಟ್ರೈ ಟು ಗೆಟ್ ಬ್ಯಾಕ್ ವಿತ್ ಅನದರ್ ವಿಡಿಯೋ.